ಯೂಟ್ಯೂಬ್ ಚಾನಲ್. ನಿನ್ನೆ ಎಪಿಸೋಡ್ ಅಂತೂ ನೋಡೋಕೆ ತುಂಬಾನೇ ಒಂದು ಮಜಾ ಅಂತ ಅಲ್ಲ, ತುಂಬಾನೇ ಒಂದು ಡಿಸಪಾಯಿಂಟ್ಮೆಂಟ್ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ನವರು ಎಲ್ಲದಕ್ಕೂ ಕೂಡ ಯಾರು ವಿನ್ ಆಗ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಅಪರ್ಚುನಿಟಿ ಕೊಡ್ತಾರೆ, ಯಾರನ್ನು ಈ ಗೇಮಿಂದ ಹೊರಗೆ ಹಾಕ್ತೀವಿ ಅಂತ. ಬಟ್ ನಿನ್ನೆ ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ ಒಂದು ತಪ್ಪು ನಿರ್ಧಾರ ತಗೊಂಡಿದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಗಿಲ್ಲಿಯನ್ ಕಾವ್ಯನವರು ಲಾಸ್ಟ್ ಉಳಿದಿದ್ದಾರೆ, ಬಟ್ ಬಿಗ್ ಬಾಸ್ ಅನೌನ್ಸ್ ಮಾಡಲಿಕ್ಕಿಲ್ಲ. ಲೆಕ್ಕದಲ್ಲಿ ಬಿಗ್ ಬಾಸ್ನವರು ಕ್ಯಾಪ್ಟನ್ ಅಂದರೆ ಯಾರು ಬಿಗ್ ಬಾಸ್ನಲ್ಲಿ ವಿನ್ ಆಗಿರ್ತಾರೆ ಅವರಿಗೆ ಅಪರ್ಚುನಿಟಿ ಕೊಡಬೇಕಿತ್ತು. ಯಾವ ಗೇಮಲ್ಲಿ ವಿನ್ ಆಗ್ತಿರ್ತಾರೆ ಅವರಿಗೆ ಅಪರ್ಚುನಿಟಿ ಕೊಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಎಂತ ಮಾಡ್ತದೆ, ಗಿಲ್ಲಿ ಕಾವ್ಯನವರು ನೀವು ಹೊರಗಿಡಿ ಅಂತ ಇರ್ತದೆ. ಇದು ಕೂಡ ಒಂದು ಟಾರ್ಗೆಟ್ ಮಾಡಿದಾಗೆ ನನಗೆ ಅಂತೂ ಫೀಲ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಗಿಲ್ಲಿ ಆ್ಯಂಡ್ ಕಾವ್ಯ ಆಟ ಆಡಿದ್ದಾರೆ, ಅತಿಹಾಸಿ ಗತಿಗೇಡು ಥರ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 50 ಅಂಕ ಒಂದು ಸ್ಪೀಡಲ್ಲಿ ತಗೊಂಡು ಹೋಗ್ಬೋದಿತ್ತು. ಅವರು ಈ ಚಿಕ್ಕ ಬಾಲನ್ನೇ ಇಟ್ಕೊಂಡು ಆಚೆ ಈಚೆ ತಗೊಂಡು ಹೋಗಿ ಅದರಲ್ಲಿ ಸ್ವಲ್ಪ ಅವರದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ರಘು ಆ್ಯಂಡ್ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ ಟಾಸ್ಕ್ ಸಿಕ್ಲಿಕ್ಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇವರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ಹೇಳ್ಬೋದು, ಯಾರು ಅಶ್ವಿನಿ ಗೌಡ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಅಂತ ನೋಡೋದಾದರೆ ರಕ್ಷಿತಾ ಗೌಡ ಅವರಿಗೆ ಸೂರಜ್ ಅವರು ಡೈರೆಕ್ಟಾಗಿ ಕೇಳ್ತಾರೆ, ನೀನು ವಿನ್ ಆದರೆ ನೀನು ಯಾರನ್ನು ಕ್ಯಾಪ್ಟನ್ಸಿಯಿಂದ ಹೊರಗಿಡ್ತೀಯ ಅಂತ. ಆಗ ರಕ್ಷಿತ್ ಅವರು ಡೈರೆಕ್ಟಾಗಿ ಹೇಳ್ತಾರೆ, ನಾನು ಅಭಿ ಅವರನ್ನು ಹೊರಗಿಡ್ತೇನೆ ಅಂತ. ರೀಸನ್, ಗಿಲ್ಲಿ ಅವರನ್ನ ಯಾಕೆ ಹೊರಗಿಡ್ದಿಲ್ಲ? ಗಿಲ್ಲಿ ಅವರನ್ನ ನನಗೆ ಗಿಲ್ಲಿ ಮೇಲೆ ಅಂತ ಬೇಜಾರಿಲ್ಲ ಅಂತ ನಾನು ಒಂದು ಕ್ವಶನ್ ಕೇಳ್ತೀನಿ. ರಕ್ಷಿತ್ ಅವರಿಗೆ ಇಷ್ಟು ಸಮಯ ಆಯಿತು, 8 ವಾರ ಆಯಿತು, ಅವರಿಗೆ ಇದರ ಬಗ್ಗೆ ನಾಲೆಜ್ ಇಲ್ವಾ ಅಂತ ನನಗೆ ಈಗ ಶಾಕ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿಯವರೆಗೆ ಅಷ್ಟು ಜೋರು ಬೈದು, ಅಷ್ಟು ಜೋರು ಇದು ಮಾಡಿ ಅವರಿಗೆ ಹರ್ಟ್ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ರಕ್ಷಿತ್ ಅವರು. ಆ್ಯಂಡ್ ಈಗ ಅವರೆಂತ ಹೇಳ್ತಾರೆ ಅಂದರೆ, ಅಲ್ಲ ನನಗೆ ಅದು ಕ್ಯಾಪ್ಟನ್ ಏನು ಎಲಿಮಿನೇಷನ್ ಏನಿತ್ತು ಅದಕ್ಕೆ ನಾನು ಅವರನ್ನು ನಾಮಿನೇಟ್ ಮಾಡಿದೆ ಅಷ್ಟೇ, ನನಗೆ ಅವರ ಮೇಲೆ ಬೇಜಾರಿಲ್ಲ ಅಂತ. ನನ್ನ ಕ್ವಶನ್ ಏನಂದರೆ, ಅವರಿಗೆ ಅಷ್ಟು ಹರ್ಟ್ ಮಾಡಿ, ಅಂದರೆ ನೀವೊಂದು ಜನರಿಗೆ ತುಂಬಾ ಹರ್ಟ್ ಮಾಡಿ ಬೈದು ತುಂಬ ಮಾಡಿಬಿಡ್ತೀರಾಯ್ತಾ, ಮತ್ತೆ ಆದಮೇಲೆ ನನಗೆ ಮಂಡೆಯಲ್ಲಿ ಎಂತಿಲ್ಲ, ನಾನು ಹಾಗೆ ಬಿಟ್ಟೇನೆ ಅಂತ ಹೇಳಿದರೆ ಆಗ ಆಗೋದಿಲ್ಲ. ಯಾಕಂದರೆ ಅವರಿಗೆ ಅದುವೇ ಮೈಂಡಲ್ಲಿ ಓಡ್ತಿರ್ತದೆ. ಈಗ ರಕ್ಷಿತ್ ಅವರೊಂದು ಹೇಳಿದರು, ನನಗೆ ಅವರ ಮೇಲೆ ಪರ್ಸ್ನಲ್ ಅಂತ ಗ್ರಜ್ ಇಲ್ಲ. ಪರ್ಸ್ನಲ್ ಗ್ರಜ್ ಇಲ್ಲದಿದ್ದರೆ ಮೊನ್ನೆ ಅಷ್ಟು ರಿಯಾಕ್ಟ್ ಆಗಬೇಕು ಅಂತಿತ್ತ. ನನಗೆ ಇದು 100% ಆಗ್ತದೆ, ಅವರು ಮೈಂಡ್ ಗೇಮಲ್ಲಿ ಆಟ ಆಡ್ತಿದ್ದಾರೆ ಅಂತ ನನಗೆ ಅಂತ ಅನಿಸ್ತದೆ. ರಕ್ಷಿತ್ ಅವರು ಮೈಂಡ್ ಗೇಮ್ ತುಂಬಾ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ ಗಾಯ್ಸ್, ಅವರೊಂದು ರೀಸನ್ ಕೊಡ್ತಾರೆ, ಅಂದರೆ ನಾಮಿನೇಷನಿಂದ ಯಾರನ್ನು ನಾಮಿನೇಟ್ ಯಾರಾಗಬೇಕು ಅಂತ ಹೇಳೋ ಗಿಲ್ಲಿಯವರ ಹೆಸರು ತಗೊಳ್ತಾರೆ. ಆ್ಯಂಡ್ ಇದಕ್ಕೆ ಗಿಲ್ಲಿಯವರು ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಕೂಡ ಗೊತ್ತಿದೆ, ರಕ್ಷಿತ್ ಅವರಿಗೆ ಕೂಡ ಕ್ಯಾಲ್ಕುಲೇಷನ್ ಪ್ರಕಾರ ಗೊತ್ತಿದೆ ಗಿಲ್ಲಿಯವರು ಟಾಪಲ್ಲಿ ಬರ್ತಾರೆ, ಸೊ ಅವರನ್ನು ನಾನು ಇದು ಮಾಡಲಿಕ್ಕಾಗೋದಿಲ್ಲ ಅಂತ. ಆ್ಯಂಡ್ ರಕ್ಷಿತ್ ಅವರು ತುಂಬಾ ಮೈಂಡ್ ಗೇಮ್ ಆಟ ಆಡ್ತಿದ್ದಾರೆ. ಆ್ಯಂಡ್ ಇನ್ನು ಅದು ಮೈಂಡ್ ಗೇಮ್ ಇನ್ನು ಸ್ಟಾಪ್ ಆಗ್ಬೋದು. ನಾಳೆ ಸುದೀಪ್ ಕ್ಲಾಸ್ ಅಂತೂ 100% ಕೊಳ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಹಾಗೆ ಇದೆ ನಿನ್ನೆ ಎಪಿಸೋಡ್ ಆಗಲಿ ಹೀಗೆ ಎಪಿಸೋಡ್ ಆಗಲಿ. ಯಾಕಂದರೆ ಅವರಿಗೆ ಎಷ್ಟೋ ಸತಿ ರಕ್ಷಿತ್ ಅವರಿಗೆ ಸುದೀಪ್ ಸರ್ ಹೇಳಿದ್ದಾರೆ, ನೀವು ಕರೆಕ್ಟಾದ ರೀಸನ್ ಕೊಡಿ. ಆ್ಯಕ್ಚುಲಿ ಅವರ ರೀಸನ್ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಮತ್ತು ಅವನು ಫುಲ್ ಎಂತ ಮಾಡ್ತಾರೆ ರಕ್ಷಿತ್ ಅವರು, ಕರೆಕ್ಟಾದ ಒಂದು ರೀಸನ್ ಕೊಟ್ಟಿರ್ತಾರೆ, ಅವರಿಗೆ ಅಷ್ಟು ಹಂಗಿಸಿರ್ತಾರೆ. ನೆಕ್ಸ್ಟ್ ಆದಮೇಲೆ ಅದನ್ನು ಎಂತ ಮಾಡ್ತಾರೆ ಗೊತ್ತುಂಟಾ, ನೀವು ಫುಲ್ ಒಂದು ಸೆಕ್ಯೂರಿಟಿ ಅಂದರೆ ಫುಲ್ ಎಂತ ಕೂಡ ಆಗಲಿಲ್ಲ ಅಂದರೆ ಅವರ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ಅದು ಮಾಡಿರ್ತಾರೆ. ಬಟ್ ಅದು ಆಟೋಮೆಟಿಕಲಿ ಜನರಿಗೆ ಗೊತ್ತಾಗ್ತದೆ ಅದರ ಕಪ್ಪು ಚುಕ್ಕೆ ಅಲ್ಲ. ತಿಳಿಸಿ ಹೇಗಿರ್ತದೆ ಅಂತ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದೆ ನಾನು ನೆನೆಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕ. ಅಂಟಿಲ್ ಟೇಕ್ ಕೇರ್, ಬಾಯ್.